ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ಸಹಾಯ ಮಾಡಿದ ಸ್ನೇಹಿತರನ್ನು ಮರೆತಿದ್ದಾರೆ ಎಂಬುದು. ಸಂಜು, ನನ್ನ ಹತ್ರ 17ನೇ ಸೆಪ್ಟೆಂಬರ್ 1995ರ ಪೇಪರ್ ಇದೆ. ಇದರಲ್ಲಿ ನೀವು ಜೈಲಿಂದ ಬಂದಾಗ ಆಗ ಬಾಳ್ ಠಾಕ್ರೆ ನಿಮ್ಮನ್ನ ತಪ್ಕೊಂಡಿದ್ರು. ಬಹಳ ಹಳೆ ನ್ಯೂಸ್ ಪೇಪರ್, ಕಷ್ಟಪಟ್ಟು ಹುಡುಕಿದ್ದೀನಿ. ನೋಡಿ, ಬಾಳ್ ಠಾಕ್ರೆ ಅವರು ನಿಮಗೆ ಸಹಾಯ ಮಾಡಿದಾಗ ಅವರು ಹೇಳ್ತಾರೆ, ನನ್ನ ಹೆಂಡತಿಯ ಸಾವಿನ ನಂತರ ನನಗೆ ಖುಷಿ ಪಡುವಂಥ ಅವಕಾಶನೇ ಸಿಕ್ಕಿರ್ಲಿಲ್ಲ. ಆದರೆ ಇವತ್ತು ಸಂಜಯ್ ದತ್ ಜೈಲಿಂದ ಹೊರಗಡೆ ಬಂದಿದ್ದನ್ನ ನೋಡಿ ಮೊದಲ ಬಾರಿಗೆ ಖುಷಿ ಆಗ್ತಿದೆ. ಇಷ್ಟೊಂದು ಪ್ರೀತಿ ಅವರು ನಿಮಗೆ ಕೊಟ್ಟಿದ್ದಾರೆ. ಮತ್ತೆ ನೀವು ರಾಜಕೀಯಕ್ಕೆ ಬಂದಾಗ ನೀವು ಬಾಳ್ ಠಾಕ್ರೆ ಅವರನ್ನ ಬಿಟ್ಟು ಅಮರ್ ಸಿಂಗ್ ಅವರನ್ನ ಸೇರಿದ್ರಿ. ಬಾಲಾ ಸಾಬ್, ನಾನು ಅವ್ರನ್ನ ಸಾಬ್ ಅಂತಾನೆ ಕರಿತೀನಿ. ಅವರು ನನ್ನ ತಂದೆ ಸಮಾನ. ಮತ್ತು ಅವರು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡಿದ್ದಾರೆ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಸಾಬ್ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಪ್ರೀತಿ ಮಾಡ್ತೀನಿ. ಆದರೆ ಅವ್ರ ಯೋಚನೆನ ನಾನು ಬಿಲೀವ್ ಮಾಡಲ್ಲ. ಸೊ ಇವನ್ ದತ್ ಸಾಬ್, ನಾವು ಒಂದು ಸೆಕ್ಯುಲರಿಸಮಲ್ಲಿ ನಾವು ಬಿಲೀವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸಮಾಜವಾದಿ ಪಾರ್ಟಿ ಸೆಕ್ಯುಲರ್ ಇದೆ, ಅದಕ್ಕೆ ನಾನು ಸಮಾಜವಾದಿ ಪಾರ್ಟಿ ಜಾಯ್ನ್ ಆದೆ. ಪರವಾಗಿಲ್ಲ, ಕಾಂಗ್ರೆಸ್ ಕೂಡ ಸೆಕ್ಯುಲರ್. ದತ್ ಸಾಹೇಬ್ರು ಯಾವಾಗಲೂ ಕಾಂಗ್ರೆಸ್ ಪಾರ್ಟಿನಲ್ಲೇ ಇದ್ದವರು. ನಿಮ್ಮ ತಂಗಿ ಪ್ರಿಯಾ ಕೂಡ ಕಾಂಗ್ರೆಸ್ ಪಾರ್ಟಿಯ MP. ಕಾಂಗ್ರೆಸ್ ಪಾರ್ಟಿ ಜೊತೆಗೆ ನಿಮ್ಮ ಸಂಬಂಧ ಇದೆ. ನೀವು ಕೂಡ ಸೋನಿಯಾ ಗಾಂಧಿ ಅವರನ್ನ, ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡ್ತೀರಿ. ಆದರೆ ನೀವು ಕಾಂಗ್ರೆಸ್ಸನ್ನ ಬಿಟ್ಟು ಹೊರಬಂದ್ರಿ. ನಾನು ಕಾಂಗ್ರೆಸ್ನ ಯಾವತ್ತೂ ಬಿಡಲಿಲ್ಲ. ಸಮಾಜವಾದಿ ಅಲಿಯನ್ಸಲ್ಲಿ ಹೋಗ್ತಾ ಇದೆ. ಇನ್ನವೇ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ದಂಗಲ್ವಾ? ನನಗನ್ಸುತ್ತೆ ನೀವು ರಾಜಕೀಯದ ಪಟ್ಟನ್ನ ಒಂದೊಂದಾಗಿ ಕಲಿತಾ ಇದ್ದೀರಾ. ಇಲ್ಲ ರಜತ್ ಭಾಯ್, ಪಾಲಿಟಿಕ್ಸ್ ನಾನು ಯಾವತ್ತೂ ಕಲಿಯೋಕ್ಕಾಗಲ್ಲ. ನಾನು ಇಲ್ಲಿನ ವ್ಯಕ್ತಿ, ಅಲ್ಲಿನ ವ್ಯಕ್ತಿ ಅಲ್ಲ. ಮತ್ತೆ ಇದಂತೂ ನಡೆಯೋದೇ ಇಲ್ಲ ಪಾಲಿಟಿಕ್ಸಲ್ಲಿ, ಅಲ್ವಾ? ನೋಡಿ, ಕೇವಲ ರಾಜಕೀಯದ ಮಾತಷ್ಟೇ ಅಲ್ಲ, ಬಹಳಷ್ಟು ಜನ ಇದ್ದಾರೆ. ಅವರು ನಿಮ್ಮನ್ನ, ಉದಾಹರಣೆಗೆ ಮಹೇಶ್ ಭಟ್ ಅವರು, ನೀವು ಮಾಡಿದಂಥ ಬಹಳ ದೊಡ್ಡ 2 ಸೂಪರ್ ಹಿಟ್ ಸಿನಿಮಾಗಳನ್ನ ಹೌದು ಭಟ್ ಸಾಹೇಬ್ರು ಡೈರೆಕ್ಟ್ ಮಾಡಿದ್ರು. ಮತ್ತೆ ನನಗೆ ಗೊತ್ತಿರೋ ಹಾಗೆ ಅವರು ನಿಮ್ಮನ್ನ ಬಹಳನೇ ಪ್ರೀತಿಸ್ತಾ ಇದ್ರು. ಆಮೇಲೆ ನೀವು ದೊಡ್ಡ ಸ್ಟಾರ್ ಆದ್ಮೇಲೆ, ಸೂಪರ್ ಹಿಟ್ ಸ್ಟಾರ್ ಆದ್ಮೇಲೆ ನೀವು ಮಹೇಶ್ ಭಟ್ ಅವ್ರನ್ನ ಕೈ ಬಿಟ್ರಿ. ಇಲ್ಲ, ಭಟ್ ಸಾಬ್ ರಿಟೈರ್ ಆಗಿದ್ದಾರೆ. ಅವ್ರೀಗ ಪಿಕ್ಚರ್ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ 1 ಮಂತ್ ಮುಂಚೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಭಟ್ ಸಾಬ್ ಒಂದು ಸಬ್ಜೆಕ್ಟ್ ಇದೆ ಮತ್ತೆ ಅದನ್ನ ನೀವೇ ಮಾಡಕ್ ಸಾಧ್ಯ. ಸೊ ಅದಕ್ಕೆ ಅವ್ರು ಹೇಳಿದ್ರೆ ಸರಿ ಸಿಗೋಣ ಬಿಡು ಅಂತ. ಆದ್ರೆ ಪಿಕ್ಚರ್ ಡೈರೆಕ್ಟ್ ಮಾಡಕ್ ಮಾತ್ರ ಕೇಳಬೇಡ ಅಂದ್ರು. ಸೊ ಐ ಥಿಂಕ್ ಅವ್ರು ಇವಾಗ ರಿಟೈರ್ ಆಗಿದ್ದಾರೆ. ಆದ್ರೆ ನಾನಂತೂ ಯಾವತ್ತೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅವರಿಂದ ಒಂದು ಪಿಕ್ಚರ್ ಮಾಡ್ಸಕ್ಕೆ, ಯಾವಾಗ್ಲಾದ್ರೂ. ಸರಿ ಬಿಡಿ, ನಾವೀಗ ಈ ಮಾತನ್ನ ಪಕ್ಕಕ್ಕಿಡೋಣ. ಮತ್ತೆ ಸುಭಾಷ್ ಗಾಯ್ ಅವರು ನಿಮ್ಮನ್ನ ನಾಯಕನಿಂದ ಖಳನಾಯಕ ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾ ಕೊಟ್ರು. ಅದಾದ ನಂತರ ನೀವು ಅವರ ಯಾವುದೇ ಸಿನಿಮಾದಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸುಭಾಷ್ ಜಿ ಮತ್ತೆ ಬರಲೇ ಇಲ್ಲ ನನ್ನ ಹತ್ರ. ಅವರು ಯಾವಾಗಲೂ ಹೃತಿಕ್ ಹತ್ರ ಹೋಗಿದ್ದಾರೆ, ಬೇರೆಯವ್ರ ಹತ್ರ ಹೋಗಿದ್ದಾರೆ, ನನ್ನ ಹತ್ರ ಯಾವತ್ತೂ ಬಂದಿಲ್ಲ. ಅವ್ರು ಮರ್ತು ಹೋಗಿದ್ದಾರೆ ನನ್ನ. ನಿಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟವಾಗಿರೋ ಮೂಮೆಂಟ್ಸ್ ಯಾವುದು? ಅದು ನಿಮ್ಮ ಲೈಫಲ್ಲಿ ಯಾವತ್ತೂ ಮರಿದೇ ಇರೋವಂಥದ್ದು? ಒಂದು ಮೂಮೆಂಟ್ ಇದೆ. ಆ ಸಡಕ್ಕಲ್ಲಿ ನಾನು ನೇತಾಡ್ತಿರ್ತೀನಲ್ವಾ, ಸಡಕ್ ನೋಡಿದ್ದೀರಾ ನೀವು? ಹಾ, ನಾನು ಹೇಳ್ದೆ ಆಯ್ತು ನೇತಾಡ್ಸಿ. ಆದ್ರೆ ಕಂಬ ಕೆಳಗಡೆ ಬಿದ್ದಿತ್ತು ರಜತ್ ಭಾಯ್. ಸೊ ಫಸ್ಟ್ ಕೆಳಗಡೆ ಮಲಗಿಸ್ಬಿಟ್ಟು ನನ್ನ ಕಟ್ಬಿಟ್ರು. ಆಮೇಲೆ ಆ ಕಂಬನ ನಿಲ್ಲಿಸಿದಾಗ ನಾನು ಕಿರ್ಚಾಡಕ್ ಶುರು ಮಾಡಿದೆ, ಕೆಳಗಡೆ ಇಳಿಸ್ರಪ್ಪ ಅಂತ. ಎಲ್ಲಿ ತಗ್ಲಾಕಿದ್ರೆ ನನ್ನ? ನಿಮ್ಮ ಫಿಲಮ್ ಬೆಸ್ಟ್ ಎಲ್ಲ ಯಾವ್ದು ಇಷ್ಟ ನಿಮಗೆ? बोलते है माँ क्या कुटुर कुटुर देख रही है। हाँ, इसको देख रही है, ये देख 50 तोला। कितना? 50 तोला। ನೀವು ಇಂಡಸ್ಟ್ರಿಗೆ ಬಂದು ಹೆಚ್ಚು ಕಮ್ಮಿ 30 ವರ್ಷ ಆಯಿತು. ಮತ್ತೆ ಮೊದಲು ನಿಮಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ದು ವಾಸ್ತವ್ ಸಿನಿಮಾಗೆ. ನಿಮಗೂ ಕೂಡ ಅಮೀರ್ ಖಾನ್ ಥರ ಬೇಜಾರಾಗಿದೆ ಈ ಸಿನಿಮಾಯಿಂದ ಅಂತ ಅನಿಸ್ತಾ ಇಲ್ವಾ? ಸೌರಭ್, ನಾನು ಆ್ಯಕ್ಟಿಂಗ್ ಅವಾರ್ಡ್ಗೋಸ್ಕರ ಮಾಡಲ್ಲ. ಏನೋ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದರೆ ನನಗಿಷ್ಟ. ನನ್ನ ಅವಾರ್ಡ್ ಏನು ಅಂದರೆ, ನಾನು ಥಿಯೇಟರ್ಗೆ ಹೋಗಿ ಜನರ ಜೊತೆ ಪಿಕ್ಚರ್ ನೋಡಿದಾಗ ಅಲ್ಲೇನು ಪ್ರೀತಿ ಸಿಗುತ್ತೆ ಜನರಿಂದ, ಅದು ನನಗೆ ದೊಡ್ಡ ಅವಾರ್ಡು. ಆದರೆ ಸಂಜು, ನಿಮ್ಗನ್ಸತ್ತಾ ನೀವು ಪಾಲಿಟಿಕ್ಸಿಗೆ ಬಂದಾಗ, ರಾಜಕೀಯಕ್ಕೆ ಬಂದಾಗ ನಿಮ್ಮ ಹಳೆ ಕೇಸ್ಗಳ ಬಗ್ಗೆ ಮಾತುಕತೆ ಆಗುತ್ತೆ,
ನಿಮ್ಮೇಲಿದ್ದಂಥ ಆರೋಪಗಳಿದೆಯಲ್ಲ ಅದ್ರ ಬಗ್ಗೆ ಮಾತುಕತೆ ಆಗತ್ತೆ. 6 ವರ್ಷಗಳ ಸಜೆ ಬಗ್ಗೆ ಪ್ರಶ್ನೆ ಹೇಳುತ್ತೆ. ಅದನ್ನ ಹೇಗ್ ಫೇಸ್ ಮಾಡ್ತೀರಾ? ರಜತ್ ಭಾಯ್, ನಾನು ಹೇಳ್ದಂಗೆ 16-17 ವರ್ಷ ಆಯ್ತು ನಾನು ಫೇಸ್ ಮಾಡ್ತಾನೇ ಬರ್ತಾ ಇದ್ದೀನಿ. ಮತ್ತೆ ಪಾಲಿಟಿಷಿಯನ್ಸ್ ಹೇಳಿದ್ದಾರೆ, ನ್ಯೂಸಲ್ಲಿ ಹೇಳಿದ್ದಾರೆ, ಮೀಡಿಯಾ ಹೇಳಿದೆ, ಬಟ್ ಪಬ್ಲಿಕ್ ಯಾವತ್ತೂ ಹೇಳಿಲ್ಲ. ಇವನ್ ಟೆರರಿಸ್ಟು, ಇವನು ಅದು ಮಾಡಿದ್ದಾನೆ, ಇವನು ಇದು ಮಾಡಿದ್ದಾನೆ ಅಂತ ಯಾವತ್ತೂ ಹೇಳಿಲ್ಲ. ಎಷ್ಟು ಪ್ರೀತಿ ಇವ್ರು ನನಗೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಾನಂತೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ.